ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಕೊತನೂರು ಬಳಿ ಸರ್ವೆ ನಂಬರ್ 47ರಲ್ಲಿ 17 ಎಕರೆ 34 ಗುಂಟೆ ಜಾಗವನ್ನು ಅರಣ್ಯ ಇಲಾಖೆಯು ವಶಪಡಿಸಿಕೊಂಡಿತ್ತು. ಇದರಿಂದ ಸಾರ್ವಜನಿಕರಿಗೆ ಓಡಾಡಲು ರಸ್ತೆಯೇ ಇಲ್ಲದಂತಾಗಿತ್ತು. ಆದರೆ ಮಾಜಿ ಸಚಿವರಾದಂತಹ ಬೈರತಿ ಬಸವರಾಜ್ ರವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಕೂಡಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕರೆಸಿ ಘಟನೆಯ ಸಂಪೂರ್ಣ ವಿವರವನ್ನು ಪಡೆದರು ಹಾಗೂ ತಕ್ಷಣ ಸಾರ್ವಜನಿಕರಿಗೆ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಎಚ್ಚರ ವಹಿಸಿ ಎಂದು ಖಡಕ್ ವಾರ್ನಿಂಗ್ ನೀಡಿದರು. ಬೈರತಿ ಬಸವರಾಜ್ ರವರ ಈ ನಡೆಯಿಂದ ಸಾರ್ವಜನಿಕರಲ್ಲಿ ಮಂದಹಾಸ ಮೂಡಿದೆ. ನಿನ್ನೆಯಷ್ಟೇ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಇದರಿಂದ ಎಚ್ಚೆತ್ತುಕೊಂಡ ಬೈರತಿ ಬಸವರಾಜ್ ರವರು ಸಾರ್ವಜನಿಕರಿಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ. ನಿಮಗೆಲ್ಲ ಏನೂ ಇಲ್ಲ ಅವ್ರು ಮಾಡಿಬಿಟ್ಟಾಗ ಮಾಡಿದಾಗ ಅವರು ಸರಿಯಾಗಿ ಮಾಡಬೇಕಾಗಿತ್ತು. ನಾನು ಅವಾಗ ದಾರಿ ಇದೆ ಬಿಡಿ, ಏನು ಸಮಸ್ಯೆ ಆಗಲ್ಲ ಅಂತ ನಾನು ಸ್ವಲ್ಪ ಇದು ಮಾಡಿ, ಇಲ್ಲಾಂದರೆ ಅವತ್ತೇ ನಾನು ಮಾಡ್ಸಕ್ಕೆ ಸೈಡಾಗಿ ಅಸೈನ್ ಮಾಡೋಕ್ಕೆ ಇದು ಮಾಡ್ತೀನಿ ಆಯಿತಾ. ನಾನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಜಾಗ ನೀವು ಎತ್ಕೊಟ್ರೆ ನಾನು ನಿಮ್ಮ ಜಾಗದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಜಾಗದಾಗೆ ಮಾತಾಡ್ತಾ ಇಲ್ಲ. ಮಪ್ಪ ನೀವು ಜಾಗ ತಗೊಳ್ರಿ, ನಿಮ್ಮ ಜಾಗ ನೀವು ಪಾರ್ಕು ಇನ್ನೊಂದು ಮತ್ತೊಂದು ನೀವು ಏನು ಬೇಕು ಮಾಡ್ತೀವಿ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀವಿ. ಒಂದು ಸೈಡಾಗ ಹಿಂಗೆ ಮಾಡಿಬಿಟ್ಬಿಟ್ರೆ ಅವ್ರು ಪರ್ಮನೆಂಟ್ ಆಗಿರ್ತಾರೆ. ನಮಗೆ ದಿನ ಇದನ್ನೇ ನಾವು ಗಲಾಟೆ ಮಾಡ್ಕೊಂಡು ದಿನ ಅವರು ಬರೋ ಮನೆ ತಕ್ಕ ಬರೋದು, ಎಲ್ಲ ಪಬ್ಲಿಕ್ಸ್ ಎಲ್ಲ ಸೇರೋದು ಇದೆಲ್ಲ ಇರ್ತಾರೆ. ಈಗ ಇನ್ನು 100 ಜನ ಇಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಈ ಥರ ಆಯಿತು ಅಂದರೆ ಯಾವಾಗ ಬಂದು ತೋಡ್ಬಿಡೋದು ಹೋಗ್ಬಿಡೋದು, ನಾವು ಹೆಂಗೆ ಬರಬೇಕು? ವಯಸ್ಸಾಗಿದೆ ನಮ್ಗೆ, ನಾವು ಹೆಂಗೆ ಬರಬೇಕು? ಹೆಂಗೆ ಓಡೋದು? ಡಯಾಲಿಸಿಸ್ ಹೋಗೋರು ಇದ್ದಾರೆ 4 ಜನ ಅಲ್ಲ, ನೀವೇ ಹೇಳ್ರಿ. ಎಲ್ಲ ಪ್ರಾಬ್ಲಮ್ ಮಾಡಿದ್ರೆ ಒಂದೇ ಈಗ ನಾನು ಅದಕ್ಕೆ ಹೇಳೋದು, ಹೆಂಗೂ ಸರಿಯಾಗಿ ಕಾಂಪೌಂಡ್ ಆಗ್ತದೆ. ಕಾಂಪೌಂಡ್ ಅವ್ರಿಗೆ ಒಂದು 25 ಅಡಿ ಅವ್ರಿಗೆ ಒಂದು ಕಾರ್ ಹೋಗೋದಕ್ಕೆ ಮಾಡಿಕೊಟ್ಬಿಟ್ರೆ ಆಟೋಮೆಟಿಕ್ ಅವರು ನಾವು ಅವ್ರಿಗೆ ಕಾರ್ ಬೀರು ಹಾಕ್ಸ್ಕೊಟ್ಬಿಡ್ತೀನಿ, ಪರ್ಮನೆಂಟ್ ಆಗಿರ್ತದೆ. ಆ ಪಕ್ಕದಾಗೆ ನೀವೇನು ಮಾಡಬೇಕು, ನಿಮ್ಮ ಫೆನ್ಸಿಂಗ್ ನೀವು ಹಾಕ್ಕೊಂಡು ನೀವೇನು ಬೇಕು ನೀವು ಮಾಡ್ಕೊಂಡು ನಾವು ಇವ್ರಿಗೂ ಕಂಫರ್ಟಬಲ್ ಇರುತ್ತೆ, ನಮಗೂ ಕಂಫರ್ಟಬಲ್ ಇರುತ್ತೆ. ನಾವು ಏನು ಮಾತಾಡೋಕ್ಕಾಗಲ್ಲ. ಆಮೇಲೆ ಇವ್ರಿಗೂ ಸಮಸ್ಯೆ ಇರುತ್ತೆ. ಇಲ್ಲಾಂದರೆ ಇದು ಸಮಸ್ಯೆ ಇದ್ದೇ ಇರುತ್ತೆ. ನಾನಂತೂ ದೇವರನ್ನಮ್ಮ ಇದೇ ಫೆನ್ಸಿಂಗ್ ಎಲ್ಲ ಕಿತ್ತಾಕ್ತೀನಿ. ಇನ್ನು ಒಂದು ಗಿಡ ಬಿಡಲ್ಲ, ಎಲ್ಲ ಕಿತ್ತಾಕ್ತೀನಿ. ಏನಾಗಲ್ಲ. ನನ್ನ ಮೇಲೆ ಕೇಸ್ ಯೂಸ್ ಮಾಡಿರಿ ಎಲ್ಲ ಮಾಡ್ತೀನಿ. ಜನಗಳಿಗೆ ಅನುಕೂಲ ಮಾಡಬೇಕು. ಎಷ್ಟು ಟಾಲರೇಟ್ ಮಾಡೋದು, ಎಷ್ಟು ಕಡಿಮೆ ಮಾಡೋದು ರಿಕ್ವೆಸ್ಟ್ ಮಾಡಿದ್ದೀವಿ. ಮಾಡಿಲ್ಲ, ನಾನಂತೂ ಮಾಡಬೇಕು. ನಿಮ್ಮ ಯಾರ ಪ್ರಿನ್ಸಿಪಲ್ ಎಲ್ಲ ಯಾರು ಸಂಬಂಧಪಟ್ಟದೆಲ್ಲ ಬರಲಿ, ಎಲ್ಲ ರೋಡ್ಗಳೆಲ್ಲ ಬ್ಲಾಕ್ ಏನಮ್ಮ ಈ ಬಿಸಿ ನಾಟಿವೆ. ನಾನು ನೀವು ಅದು ಮಾಡಬೇಕು. KA ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.